ಇವತ್ತು ಬೆಳಗ್ಗೆ ಎದ್ದೇಳ್ತಿದ್ದಂಗೆ ನನಗೆ ಕೆಲವು ಶಾಕಿಂಗ್ ಕಮೆಂಟ್ಸ್ ಬಂದಿತ್ತು. ಅದೇನಂತಂದರೆ, ನಾವು ಈಗಾಗಲೇ ತುಂಬ ದಿನ ಆಯಿತು ಆರ್ಡರ್ ಮಾಡಿ, ಇದುವರೆಗೂ 1 ತಿಂಗಳಾದರೂ ನಮಗೇನು ಡೆಲಿವರಿ ಆಗಿಲ್ಲ ಅಂತ. ಡಿಯರ್ಸ್, ಇದಕ್ಕೆ ಮುಂಚೆ ನಾನು ನಿಮಗೆ ಬ್ಲಾಗಲ್ಲಿ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಇಷ್ಟು ದಿನ ನಮಗೆ ಸ್ವಲ್ಪ ಹುಷಾರಿರಲಿಲ್ಲ, ಸ್ವಲ್ಪ ಟೈಮ್ ಕೊಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅದೇ ಪ್ರಕಾರ ನಾನು ಸ್ವಲ್ಪ ಹುಷಾರಾಗ್ತಿದ್ದಂಗೆ ಪ್ರತಿಯೊಬ್ಬರಿಗೂ ನಾನು ಪ್ರಾಡಕ್ಟ್ಸ್ನ ಕಳಿಸ್ತಾ ಇದ್ದೀನಿ. ಸೊ ಯಾವತ್ತಿನ ದಿನ ತುಂಬ ಕೆಲಸ ಇರುತ್ತೆ. ಅವತ್ತಿನ ದಿನ ಬೆಳಗ್ಗೆನೇ ಬೇಗನೆ ತಿಂಡಿ ಅಡುಗೆ ಕೆಲಸ ಎಲ್ಲ ಮುಗಿಸ್ತೀನಿ. ಅವರೆಕಾಳು ದಿನ ಅಂತೂ ನಮಗೆ ಅಡುಗೆ ತಿಂಡಿ ತುಂಬ ಈಸಿ. ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಸಾಂಬಾರು ಇವತ್ತೆರಡು ಕೂಡ ರೆಡಿ ಮಾಡಿದಾಯಿತು. ಒಂದು ಕಡೆ ಬ್ರೇಕ್ಫಾಸ್ಟ್ ಮತ್ತು ಅಡುಗೆ ಎರಡು ರೆಡಿ ಮಾಡಿ ಇಟ್ಬಿಟ್ಟು ನಂತರ ಪ್ರೊಡಕ್ಷನ್ ವರ್ಕ್ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ತುಂಬ ದಿನ ಆಗಿದ್ದರಿಂದ ಎಲ್ಲನೂ ಹೊಸದಾಗಿಯೇ ಫ್ರೆಶ್ ಬ್ಯಾಚ್ ರೆಡಿ ಮಾಡಿ ಕಳಿಸ್ಬೇಕು ಅಂತಲೂ ಉದ್ದೇಶ ಇಟ್ಕೊಂಡು ಸ್ವಲ್ಪ ಡಿಲೇ ಆಗ್ತಿತ್ತು ಅಷ್ಟೇ. ನಿಮ್ಮೆಲ್ಲರನ್ನು ನಾನು ಅಪಲೋಜೈಸ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಡಿಲೇ ಆಗಿದ್ದರಿಂದ ಫ್ರೆಶ್ ಬ್ಯಾಚ್ ಈಗ ಎಲ್ಲನೂ ರೆಡಿ ಆಗ್ತಿದೆ. ಆರ್ಡರ್ ಮಾಡಿ ನಿಮ್ಮ ಆರ್ಡರ್ಗೋಸ್ಕರ ನಾವು ಕೂಡ ಕಾಯ್ತಾ ಇದ್ದೀವಿ.